ಬೆಂಗಳೂರು ಹತ್ರ ಇರ್ತಕ್ಕಂಥ ಹೆಸರುಘಟ್ಟ ಲೇಕ್ ಅಥವಾ ಹೆಸರುಘಟ್ಟ ಕೆರೆ ಅಂತ ಕರಿತೀವಿ. ಸೊ ಹಂಗೆ ಮಾಡ್ತೀವಿ. ಕೆರೆ ಆ್ಯಕ್ಚುಲಿ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಟ್ಸಿತ್ತು ಹಿಸ್ಟ್ರಿ ಎಲ್ಲ ಇದೆ. ಸೊ ನಾನು ನೆಕ್ಸ್ಟ್ ಇದರಲ್ಲಿ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ನನ್ನ ತಮ್ಮ ನಯನ್ ಅಂತ, ಅವನು ಆ್ಯಕ್ಚುಲಿ ಪಲ್ಸರ್ ನ್ಯೂ ಬೈಕ್ ತೊಗೊಂಡಿದ್ದಾನೆ. ಅದಕ್ಕೋಸ್ಕರ ಹಣ ಪೂಜೆ ಮಾಡಬೇಕು ದೇವಸ್ಥಾನದಲ್ಲಿ ಅಂದ, ಅದಕ್ಕೆ ಬಂದಿದ್ದೀವಿ. ಈಗ ಆ ದೇವಸ್ಥಾನದ ಹತ್ರ ಹೋಗಿ ನಿಮಗೆ ಫುಲ್ಲು ಈ ಒಂದು ಹೆಸರುಘಟ್ಟ ಲೇಕಿನ ಒಂದು ಫುಲ್ ವ್ಯೂ ತೋರಿಸ್ತೀವಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಈಗ ದುರ್ಗಾಂಬ ಟೆಂಪಲಲ್ಲಿ ದರ್ಶನ ಆಯಿತು. ಈಗ ಒಂದು ರೌಂಡ್ ಹಾಕೊಂಬರೋಣ ಕೆರೆ ಏರಿ ಮೇಲೆ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಒಂಥರ ಚೆನ್ನಾಗಿರುತ್ತೆ ವೆದರು. ಈವ್ನಿಂಗ್ ವಾಕ್ ಮಾಡೋದಕ್ಕೆ, ಮಾರ್ನಿಂಗ್ ವಾಕ್ ಮಾಡೋದಕ್ಕೆ ತುಂಬ ಏರ್ ತುಂಬ ಕೂಲಾಗಿರುತ್ತೆ. ಮತ್ತು ಎಲ್ಲರೂ ಕೂಡ ಈ ಕಡೆ ಎಲ್ಲ ವಾಕ್ ಬರ್ತಾ ಇರ್ತಾರೆ. ಇವಾಗ ಯಾರೂ ಇಲ್ಲ, ಹಿಂದೆ ಯಾವುದೋ ಒಂದು ನಾಯಿ ಮಾತ್ರ ಬರ್ತಾ ಇದೆ ನೋಡಿ, ಅಲ್ಲಿ ಕಾಣುತ್ತೆ. ಸೊ ಎಷ್ಟೋ ಜನ ನಿಮಗೆ ಹೆಸರುಘಟ್ಟದ ಬಗ್ಗೆ ವಿಡಿಯೋ ಮಾಡಿದ್ದಾರೆ, ಬ್ಲಾಗ್ ಕೂಡ ಮಾಡಿದ್ದಾರೆ. ಆದರೆ ಇವತ್ತು ನಾನು ಈ ಹೆಸರುಘಟ್ಟ ಕೆರೆಯ ಒಂದು ಹಿಸ್ಟ್ರಿ, ಅದರ ಇತಿಹಾಸವನ್ನು ಹೇಳ್ತಾ ಹೋಗ್ತೀನಿ. ಸೊ ಈ ಕೆರೆಯ ಅಣೆಕಟ್ಟೆಯನ್ನು ಹೇಗೆ ಕಟ್ಟಿಸಿದ್ರು, ಸೊ ಈ ಒಂದು ಹಂತ, ಈ ಒಂದು ಡೆವಲಪ್ ಎಲ್ಲ ಹೇಗಾಯಿತು ಅನ್ನೋದನ್ನ ಹೇಳ್ತಾ ಬರ್ತೀನಿ. ಸೊ ಈ ವಿಡಿಯೋನ ನೀವು ಫುಲ್ ಕೊನೆವರೆಗೂ ನೋಡಿ, ಇದರ ಒಂದು ಹಿಸ್ಟ್ರಿ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆಂದರೆ ನಾವು ಕರ್ನಾಟಕದವರಾಗಿರ್ಬೋದು ಅಥವಾ ಈ ಬೆಂಗಳೂರು ಅಕ್ಕಪಕ್ಕ ಇರೋರಾಗಿರ್ಬೋದು, ಫಸ್ಟ್ ಆಫ್ ಆಲ್ ಇಂತಹ ಎಷ್ಟೋ ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ಇವುಗಳ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಕೆರೆ ನಾವು ಸುಮಾರು 500 ವರ್ಷಗಳ ಹಿಂದಿನಿಂದಲೂ ಕೂಡ ನೋಡ್ತಾ ಬರ್ತೀವಿ. ಆದರೆ ಪ್ರಮುಖವಾಗಿ ಈ ಕೆರೆಗೆ ಅಣೆಕಟ್ಟನ್ನು ಯಾರು ಕಟ್ಟಿಸಿದ್ರು ಅಂತ ಬಂದಾಗ ನಾವು ಅಲ್ಲಿ ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಾಗಿರೋದು ವಿಜಯನಗರ ಸಾಮ್ರಾಜ್ಯದ ಅರಸರನ್ನು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯದ ಅರಸ ಆದಂತಹ ಅಚ್ಯುತ ದೇವರಾಯ ಅವರು ಒಂದ್ಸಲ ಏನಾಗಿರುತ್ತೆ, ವಿಜಯನಗರ ಸಾಮ್ರಾಜ್ಯದಿಂದ ಅಥವಾ ಹಂಪಿಯಿಂದ ಮೈಸೂರಿಗೆ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಅವರು ಇಲ್ಲಿಗೆ ಮಾರ್ಗ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಇಲ್ಲಿ ಯಾವುದೂ ಕೂಡ ಒಂದು ಅಣೆಕಟ್ಟು ಇರೋದಿಲ್ಲ, ಏನೂ ಇರೋದಿಲ್ಲ. ಸೊ ವಿಶಾಲವಾಗಿ ಈ ಒಂದು ಕೆರೆ ಅನ್ನೋದಿರುತ್ತೆ. ಆದರೆ ಅವ್ರಿಗೆ ಆ ಒಂದು ಆಲೋಚನೆ ಬರುತ್ತೆ, ಈ ಕೆರೆಗೆ ಏನಾದರೂ ಕೂಡ ಅಣೆಕಟ್ಟನ್ನು ಕಟ್ಟಿಸಿದ್ರೆ 100 ಜನರಿಗೆ ಅಥವಾ 100 ರೈತರಿಗೆ ಇದು ತುಂಬ ಯೂಸ್ ಆಗ್ಬೋದು ಅಥವಾ ಉಪಯೋಗ ಆಗ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಸೊ ಅದೇ ಸಮಯದಲ್ಲಿ ಅವರು ಅವರ ಸೇನಾಧಿಪತಿಗಳಿಗೆ ಹೇಳ್ತಾರೆ, ಸೊ ಇಲ್ಲೊಂದು ಚಿಕ್ಕದಾಗಿ ಅಣೆಕಟ್ಟನ್ನಾದರೂ ಕೂಡ ನಿರ್ಮಾಣ ಮಾಡಿ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಅವರು ಇಲ್ಲಿ ಸುಮಾರು ಹಣವನ್ನು ಖರ್ಚು ಮಾಡಿ ಅಣೆಕಟ್ಟನ್ನು ಕಟ್ಟಿಸ್ತಾ ಬರ್ತಾರೆ. ಸೊ ಅಣೆಕಟ್ಟು ಸಂಪೂರ್ಣವಾಗುತ್ತೆ. ಆದರೆ ಈ ಊರು ಯಾವುದೂ ಕೂಡ ಇರಲ್ಲ, ಈಗಿನ ಥರ ಒಂದು ಡೆವಲಪ್ ಎಲ್ಲ ಏನೂ ಇರಲ್ಲ. ಆ ಸಮಯದಲ್ಲಿ ಅವ್ರಿಗೆ ಒಂದು ಯೋಚನೆ ಬರುತ್ತೆ, ಈ ಊರಲ್ಲಿ ಎಲ್ಲಾದರೂ ಕೂಡ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋಣ ಅಂತ. ಸೊ ಅವಾಗ ಅವರು ಈ ಊರಿನ ಮಧ್ಯದಲ್ಲಿ ಏನು ಮಾಡ್ತಾರೆ, ಒಂದು ಶಿವನ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಶಿವನ ದೇವಾಲಯವನ್ನು ನಿರ್ಮಾಣ ಮಾಡಿದ ನಂತರದಲ್ಲಿ ಈ ಊರಿಗೆ ಅವರೇ ಕೂಡ ಒಂದು ಹೆಸರನ್ನು ಇಡ್ತಾರೆ. ನೀವು ಇದನ್ನ ತುಂಬ ಕೇಳಿಸ್ಕೋಬೇಕು. ಈ ಊರಿಗೆ ಮೊದಲು ಇದ್ದಿದ್ದು ಹೆಸರುಘಟ್ಟ ಅಂತ ಅಲ್ಲ. ಆ್ಯಕ್ಚುಲಿ ಈ ಊರಿಗೆ ಇದ್ದಿದ್ದು ಮೊದಲು ಶಿವ ಸಮುದ್ರ ಅಗ್ರಹಾರ. ಸೊ ಆ ಹೆಸರನ್ನು ಅವರು ಅಚ್ಯುತ ದೇವರಾಯ ಅವರು ಈ ಊರಿಗೆ ಹೆಸರನ್ನು ಇಡ್ತಾರೆ. ತದನಂತರದಲ್ಲಿ ಈ ಊರಲ್ಲಿ ಎಷ್ಟೋ ರೈತರು ಬಂದು ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಬರ್ತಾರೆ. ಸೊ ಅಚ್ಯುತ ದೇವರಾಯನ ಕಾಲದಲ್ಲಿ ಈ ಒಂದು ಹೆಸರುಘಟ್ಟ ಕೆರೆಗೆ ಅಥವಾ ಈ ಒಂದು ಹೆಸರುಘಟ್ಟ ಊರಿಗೆ ಶಿವ ಸಮುದ್ರ ಅಗ್ರಹಾರ ಎಂಬುದಾಗಿ ಇದು ಮಾಡ್ತಾರೆ. ಸೊ ತದನಂತರದಲ್ಲಿ ಇಲ್ಲಿ ಮನೆಗಳಾಗಿರ್ಬೋದು, ಸೊ ಒಂದು ಊರು ಅನ್ನೋದು ನಿರ್ಮಾಣ ಆಗ್ತಾ ಬರುತ್ತೆ. ಅದೇ ನಂತರದಲ್ಲಿ ಸುಮಾರು ವರ್ಷಗಳ ನಂತರ ಇಲ್ಲಿ ಏನಾಗ್ತಾ ಹೋಗುತ್ತೆ, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಒಂದು ಆಳ್ವಿಕೆಯ ಕಾಲದಲ್ಲಿ ಈ ಊರಿಗೆ ಇದ್ದಂತಹ ಶಿವ ಸಮುದ್ರ ಅಗ್ರಹಾರ ಎಂಬ ಒಂದು ಹೆಸರಿಗೆ ಬದಲಾಗಿ ಹೆಸರುಘಟ್ಟ ಎಂಬ ಊರಿನ ನಾಮಕರಣ ಆಗುತ್ತೆ. ಸೊ ಇದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಹೆಸರುಘಟ್ಟ ಈ ಊರಿನ ಒಂದು ಮೊದಲ ಹೆಸರು ಅಥವಾ ಈ ಊರಿಗೆ ಇರ್ತಕ್ಕಂಥ ಒಂದು ಹಿಂದಿನ ಹೆಸರು ಏನು ಅಂದರೆ ಶಿವ ಸಮುದ್ರ ಅಗ್ರಹಾರ. ಸೊ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಕಾಲದಲ್ಲಿ ಈ ಒಂದು ಹೆಸರುಘಟ್ಟ ಊರಿಗೆ ಹೆಸರುಘಟ್ಟ ಎಂಬ ಒಂದು ನಾಮಕರಣ ಆಗುತ್ತೆ. ತದನಂತರದಲ್ಲಿ ಅವರು ಕೂಡ ಇದು ಅನೇಕ ಸುಮಾರಿನಲ್ಲಿ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ಸೊ ಪ್ರಮುಖವಾಗಿ ಈ ಒಂದು ಹೆಸರುಘಟ್ಟ ಕೆರೆ ಯಾರ ಒಂದು ಸಮಯದಲ್ಲಿ ಅಭಿವೃದ್ಧಿ ಹೊಂದುತ್ತೆ ಅಂದರೆ 10ನೇ ಚಾಮರಾಜ ಒಡೆಯರು. ಸೊ ನಾವು ಕರ್ನಾಟಕದವರು ಮೈಸೂರು ಒಡೆಯರನ್ನ ಅತಿ ಹೆಚ್ಚಾಗಿ ನಾವು ನೆನಪು ಮಾಡ್ಕೋಬೇಕು. ಯಾಕೆಂದರೆ ಅವರು ನಮ್ಮ ಕರ್ನಾಟಕದ ಅಭಿವೃದ್ಧಿಗೆ ಆಗಿರ್ಬೋದು, ಎಸ್ಪೆಷಲಿ ರೈತರಿಗೆ ಆಗಿರ್ಬೋದು, ಸೊ ವಿಜ್ಞಾನ, ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಫಾರ್ಮರ್ಸ್ ಎಲ್ಲರೂ ಕೂಡ ಅವರು ಅನೇಕ ರೀತಿಯಾದ ಸವಲತ್ತುಗಳನ್ನ ನೀಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಎಲ್ಲರನ್ನೂ ಕೂಡ ನೆನಪಿಸ್ಕೋಬೇಕು. ಸೊ 10ನೇ ಚಾಮರಾಜ ಒಡೆಯರು ಏನು ಮಾಡ್ತಾರೆ, ಇಲ್ಲಿಂದ ನಾವು ನೀರನ್ನು ಏನಾದರೂ ಕೂಡ ಪಂಪ್ ಮಾಡಿಬಿಟ್ಟು
ರೈತರಿಗೆ ಯೂಸ್ ಆಗೋ ರೀತಿಯಲ್ಲಿ ಅಥವಾ ಕುಡಿಯೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅವರು ಆಲೋಚನೆ ಮಾಡ್ತಾ ಬರ್ತಾರೆ. ಅದೇ ಸಮಯಕ್ಕೆ ಅವರು ಮುಖ್ಯವಾಗಿ ಇಲ್ಲಿಂದ ಸೋಲಾಪುರದವರೆಗೆ ಒಂದು ಪೈಪ್ ಲೈನನ್ನು ಮಾಡಿಸ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ, ಆ ನೀರನ್ನು ಇವರು ನಾವೀಗೆಲ್ಲ ಫಿಲ್ಟರ್ ನೀರು ಅಂತ ಕುಡಿತೀವಿ, ಯಾಕಂದರೆ ಕೆಮ್ಮು ನೆಗಡೆ ಅದಕ್ಕೋಸ್ಕರ. ಸೊ ಹಿಂದೆ ಎಲ್ಲ ಏನು ಮಾಡ್ತಿದ್ರು, ಕೆರೆಗಳಲ್ಲಿರ್ತಕ್ಕಂಥ ನೀರು, ಬಾವಿಯಲ್ಲಿರ್ತಕ್ಕಂಥ ನೀರನ್ನು ತೊಗೊಂಡೋಗೋದು, ಹಾಗೆ ಕುಡಿಯೋದು, ಅಥವಾ ಅದನ್ನು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಸೋಸಿ ಕುಡಿಯೋದೆಲ್ಲ ಮಾಡ್ತಾಯಿದ್ರು. ಸೊ ಇವರಿಗೆ ನೋಡಿ, ಸುಮಾರು ಎಷ್ಟೋ ವರ್ಷಗಳ, ಒಂದು 150-200 ವರ್ಷಗಳ ಹಿಂದೆಯೇ ಅಂಥ ಒಂದು ಆಲೋಚನೆ ಬರ್ತಾರೆ, ನಮ್ಮ ಇಡೀ ಕರ್ನಾಟಕದವ್ರಿಗೆ ನಾವು ಫಿಲ್ಟರ್ ನೀರನ್ನು ಕೊಡಬೇಕು ಅಂತ ಅವ್ರು ಆಲೋಚನೆ ಮಾಡ್ತಾ ಬರ್ತಾರೆ. ಸೊ ಅದಕ್ಕೋಸ್ಕರ ಅವರು ಇಲ್ಲಿಂದ ಹಿಡಿದು ಸೋಲಾಪುರದವರೆಗೆ ಒಂದು ಪೈಪ್ ಲೈನನ್ನು ಮಾಡಿಸಿ ಸೋಲಾಪುರದಲ್ಲಿ ನೀರನ್ನು ಫಿಲ್ಟರ್ ನೀರಾಗಿ ಪರಿವರ್ತನೆ ಮಾಡಿ, ಫಿಲ್ಟರ್ ಅಂದರೆ ಆ ನೀರನ್ನು ಶೋಧಿಸಿ ಶುದ್ಧೀಕರಿಸಿ ಜನರಿಗೆ ಕೊಡ್ತಕ್ಕಂಥದ್ದು. ಸೊ ಫಾರ್ ದ ಫಸ್ಟ್ ಟೈಮ್ 10ನೇ ಚಾಮರಾಜನ ಒಡೆಯರು ಏನು ಮಾಡ್ತಾರೆ, ಫಿಲ್ಟರ್ ನೀರನ್ನು ಇಡೀ ಮನೆಗೂ ಕೂಡ ನಾವು ಸಪ್ಲೈ ಮಾಡಬೇಕು ಕರ್ನಾಟಕದಾದ್ಯಂತ ಅಂತ ಅವರು ಅನೇಕ ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ಇದು ತದನಂತರದಲ್ಲಿ ಇಂಪ್ರೂವ್ ಆಯಿತು. ಹಾಗೆಯೇ 10ನೇ ಚಾಮರಾಜ ಒಡೆಯರ ನಂತರದಲ್ಲಿ ನಮಗೆ ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು ಕೂಡ ಈ ಒಂದು ಹೆಸರುಘಟ್ಟ ಕೆರೆ ಅಭಿವೃದ್ಧಿ ಹೊಂದೋದಕ್ಕೆ ಬಹಳ ಪ್ರೋತ್ಸಾಹವನ್ನು, ಬಹಳ ಹಣಕಾಸಿನ ಸಹಾಯವನ್ನು ಕೂಡ ಮಾಡಿದ್ದಾರೆ. ಆ್ಯಂಡ್ ಅದೇ ಸಮಯದಲ್ಲಿ ನಾವು ಏನು ನೆನಪಿಸ್ಕೋಬೇಕು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಈ ಒಂದು ಕೆರೆಯ ಏರಿ ಮೇಲೆ ಬಂದ ತಕ್ಷಣ ಅಲ್ಲಿ ವಿಶ್ವೇಶ್ವರಯ್ಯವ್ರನ್ನ ಸ್ಟ್ಯಾಚ್ಯೂನು ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಅವರ ಕಾಲದಲ್ಲೂ ಕೂಡ ಏನು ಮಾಡ್ತಾರೆ, ಸುಮಾರು 1934 ಇಸ್ವಿ 34ರಿಂದ 40ನೇ ಇಸ್ವಿ ನಾವು ನೋಡ್ತಾ ಬಂತು ಅಂದರೆ, ಸೊ ಈ ಒಂದು ಡ್ಯಾಮಿನ ಒಂದು ಹಿನ್ನೆಲೆ ಆಗಿರ್ಬೋದು, ಅಥವಾ ಈಗ ನಾವು ಪ್ರಮುಖವಾಗಿ ಒಂದು ಸೈಮನ್ನು ಅಳವಡಿಸಿರೋದು ಕೂಡ ನೋಡ್ತಾ ಬರ್ತೀವಿ. ಸೊ ಅಲ್ಲಿಗೆ ಹೋಗೋಣ ಬನ್ನಿ ನಾವು ಈಗ. ಫ್ರೆಂಡ್ಸ್, ಸೊ ನಾನು ಆಗಲೇ ಹೇಳಿದಾಗೆ ಒಂದು ಮೈಸೂರಿನ ಒಡೆಯರಾಗಿರ್ಬೋದು, ಅವರು ತುಂಬ, ನಾವು ಚಿಕ್ಕದೇವರಾಜ ಒಡೆಯರಾಗಿರ್ಬೋದು, ನಾಲ್ವಡಿ ಕೃಷ್ಣರಾಜ, ಹಾಗೆಯೇ 10ನೇ ಚಾಮರಾಜ ಒಡೆಯರಾಗಿರ್ಬೋದು, ಇವರು ತುಂಬ ಒಂದು ಸಾಮಾಜಿಕ ಒಳ್ಳೆ ಕಳಕಳಿ ಇರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಹಾಗೆಯೇ ಇವರು ಡ್ಯಾಮ್ಗಳಾಗಿರ್ಬೋದು, ಸೊ ಅಣೆಕಟ್ಟುಗಳನ್ನಾಗಿರ್ಬೋದು, ಇನ್ನೂ ಹಲವಾರು ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಹಾಗೆಯೇ ನಾವು 10ನೇ ಚಾಮರಾಜ ಒಡೆಯರು ಸೊ ಈ ಒಂದು ಅಣೆಕಟ್ಟೆಯಿಂದ ನೀರನ್ನು ಒಂದು ಕಡೆ ಸಾಗಿಸಿ ಆ ನೀರನ್ನು ಫಿಲ್ಟರ್ ನೀರು ಮಾಡಬೇಕು ಅಂತ ಎಲ್ಲ ಆಯಿತು. ಸೊ ತದನಂತರದಲ್ಲಿ, ಅವರ ನಂತರದಲ್ಲಿ, ಸೊ ಇನ್ನೂ ಸುಮಾರು ವರ್ಷಗಳ ನಂತರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ಕೆರೆಗೆ, ಸೊ ಈ ಒಂದು ನೀರು ಹಾಳಾಗಬಾರ್ದು ಅಂತ ಏನು ಮಾಡ್ತಾರೆ, ಈ ಒಂದು ಕೆರೆಗೆ ಸೈಮನ್ ಕಟ್ತಾರೆ. ಸೊ ಇದೇ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಒಂದು ಸೈಮನ್. ಆ್ಯಂಡ್ ಅವರಿಗೆ ಅತಿ ಹೆಚ್ಚು ಸಹಾಯ ಮಾಡಿದಂಥ ಒಬ್ಬ ದಿವಾನರು ಯಾರು ಅಂದರೆ, ನಿಮ್ಮೆಲ್ಲರ ಒಂದು ನೆಚ್ಚಿನ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಅವರು ಏನು ಮಾಡ್ತಾರೆ, ಈ ಒಂದು ಕೆಲಸ ಕಾರ್ಯಕ್ಕೆ ಮುಂದೆ ನಿಂತು ಮಾಡ್ತಾ ಬರ್ತಾರೆ. ಅದಕ್ಕೆ ಬಂಡವಾಳ ಕೊಟ್ಟವ್ರು ಯಾರು ಅಂದರೆ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗೆಯೇ ನೀವೊಂದು ಅರ್ಥ ಮಾಡ್ಕೋಬೇಕು, ನಮ್ಮ ಕರ್ನಾಟಕದಲ್ಲಿ ಒಂದು ಮೊದಲ ಸೈಮನ್ ಯಾವುದು ಅಂದರೆ ಈ ಒಂದು ಹೆಸರುಘಟ್ಟದಿರ್ತಕ್ಕಂಥ ಈ ಸೈಮನ್. ಸೊ ಇದನ್ನು ಮೊದಲ ಬಾರಿಗೆ ನಿರ್ಮಾಣ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಯಾವುದಾದ್ರು ಕೂಡ ಒಂದು ಕೆರೆ ಆಗಿರ್ಬೋದು, ನದಿಗೆ ನಾವು ಕಟ್ಟಿದ್ದೀವಿ ಅಂದರೆ ಅದು ಮೊದಲಿಗೆ ಕಟ್ಟಿದ್ದಂತಹದ್ದೇ ಈ ಒಂದು ಹೆಸರುಘಟ್ಟ ಸೈಮನ್. ತದನಂತರದಲ್ಲಿ ನಾವು ಮಾರ್ಕನಹಳ್ಳಿಯಲ್ಲಿರ್ತಕ್ಕಂಥ ಮಾರ್ಕನಹಳ್ಳಿ ಡ್ಯಾಮ್ಗೆ ಕಟ್ಟಿರ್ತಕ್ಕಂಥ ಒಂದು ಸೈಮನ್ನ, ಅದು ಸೆಕೆಂಡ್ ಟೈಮ್ ಕಟ್ಟಿರ್ತಕ್ಕಂಥದ್ದು. ಸೊ ಫಾರ್ ದ ಫಸ್ಟ್ ಟೈಮ್ ಕಟ್ಟಿರ್ತಕ್ಕಂಥದ್ದು ಹೆಸರುಘಟ್ಟಕ್ಕೆ. ಹಾಗೆಯೇ ನಾನು ಆಗಲೇ ಹೇಳಿದೆ, ಸೊ ಒಂದು ನೀರನ್ನು ಸೋಸಿ ಅಥವಾ ಫಿಲ್ಟರ್ ಮಾಡಿ ಕುಡಿಬೇಕು, ಆ ಒಂದು ಆಲೋಚನೆ ಇಡೀ ಇಂಡಿಯಾದಲ್ಲೇ ಫಾರ್ ದ ಫಸ್ಟ್ ಟೈಮ್ ಬಂದಿತ್ತು. ಎಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ, ಸೊ ಹೆಸರುಘಟ್ಟದಲ್ಲಿ. ಹಾಗೆಯೇ ಆ ಒಂದು ಆಲೋಚನೆ ಬಂದಿತ್ತು ನಮ್ಮ ಮೈಸೂರಿನ ಅರಸರಿಗೆ ಸೇರುತ್ತೆ. ಸೊ ನಾವು ಇದನ್ನು ಒಂದು ತಿಳ್ಕೊಬೇಕು, ಇಂಡಿಯಾದಲ್ಲೇ ಒಂದು ಮೊದಲ ಬಾರಿಗೆ ನಾವು ಫಿಲ್ಟರ್ ನೀರನ್ನು, ಅಂದರೆ ನೀರನ್ನು ಸೋಸಿ ಕುಡಿಬೇಕು ಎಂಬ ಒಂದು ಆಲೋಚನೆ ಬಂದು ಅದನ್ನು ಕಾರ್ಯರೂಪಕ್ಕೆ ತಂದು ಅದರಲ್ಲಿ ಯಶಸ್ವಿಯಾದ ಒಂದು ರಾಜ ಯಾರು ಅಂದರೆ ನಮ್ಮ ಕರ್ನಾಟಕ, ನಮ್ಮ ಮೈಸೂರಿನ ಒಡೆಯರಾದಂಥ 10ನೇ ಚಾಮರಾಜ ಒಡೆಯರು. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಆ ಒಂದು ರಾಜಮನೆತನಕ್ಕೆ ಚಿರಋಣಿ ಆಗಿರಬೇಕು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಷ್ಟು ಈ ಒಂದು ಹೆಸರುಘಟ್ಟದ ಕೆರೆಯ ಬಗ್ಗೆ ಆಗಿರ್ಬೋದು, ಹಾಗೆ ಈ ಒಂದು ಹೆಸರುಘಟ್ಟ ಊರಿನ ಬಗ್ಗೆ ಆಗಿರ್ತಕ್ಕಂಥ ಒಂದು ನನಗೆ ತಿಳಿದಂಥ ಕೆಲವೊಂದು ಅಲ್ಪ ಪುಟ್ಟ ಪ್ರಮಾಣದಲ್ಲಿ ಆ ಒಂದು ಅಂಶಗಳನ್ನು, ಆ ಒಂದು ವಿಷಯಗಳನ್ನು ನಿಮಗೆ ತಿಳಿಸಿದ್ದೀನಿ. ಸೊ ಇದು ನಿಮಗೆ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಇದು ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.